Drop it. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಬಾರ್ದಾ. ಈ ಒಂದು ಕ್ವಶನ್ ನಿಮ್ಮಲ್ಲಿ ಹುಟ್ಟಿದೆ ಅಂದರೆ ಅದಕ್ಕೆ ಇಲ್ಲಿದೆ ನೋಡಿ ಸಲ್ಯೂಷನ್. ನಮ್ಮ ದೇಹದ ಸೌಂದರ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಾವು ಯಾಕೆ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು? ಮೊದಲನೇದಾಗಿ ಗರ್ಭಿಣಿಯರು ಈ ವೇಳೆಯಲ್ಲಿ ಅತಿಯಾಗಿ ಸೌಂದರ್ಯವರ್ಧಕಗಳನ್ನ ಬಳಸಬಾರ್ದು. ಯಾಕೆ ಅಂದರೆ ಈ ಸಮಯದಲ್ಲಿ ಅವರ ದೇಹದ ಹಾರ್ಮೋನ್ಗಳು ಚೇಂಜಸ್ ಆಗ್ತಾ ಇರುತ್ತೆ. ಯಾಕೆಂದರೆ ಕಾಸ್ಮೆಟಿಕ್ ಬಳಸಿದ್ರೂ ನಿಮ್ಮ ಸ್ಕಿನ್ ಅದಕ್ಕೆ ಹೊಂದ್ಕೊಳ್ಳುತ್ತಾ ಅಥವಾ ರಿಯಾಕ್ಷನ್ ಆಗೋ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಐಬ್ರೋ ಮಾಡಿಸಬಹುದಾ? ಇದು ಸೂಕ್ತನಾ ಅಂದರೆ ತಪ್ಪು. ಐಬ್ರೋ ಮಾಡಿಸುವಾಗ ನಿಮ್ಮ ದೇಹದಲ್ಲಿ ಇರೋ ಇನ್ನೊಂದು ಜೀವಕ್ಕೂ ನಿಮಗೂ ತುಂಬ ಸೂಕ್ಷ್ಮವಾದಂತಹ ಬಾಂಧವ್ಯ ಇರುತ್ತೆ. ಅಲ್ಲದೆ ಇದು ರಕ್ತ ಸಂಬಂಧ ಇರೋದ್ರಿಂದ ನರಗಳ ಕನೆಕ್ಷನ್ ಕೂಡ ಇರುತ್ತೆ. ಈ ರೀತಿ ಇರುವಾಗ ನೀವು ಐಬ್ರೋ ಮಾಡಿಸುವಾಗ ತುಂಬ ಅಂದರೆ ತುಂಬ ಪೇಯ್ನ್ ಆಗುತ್ತೆ ಅಲ್ವಾ? ಆ ಪೇಯ್ನ ನೀವು ಅನುಭವಿಸ್ತೀರ. ಆ ನೋವು ನಿಮ್ಮ ರಕ್ತ ಹಂಚ್ಕೊಂಡಿರುವಂಥ ನಿಮ್ಮ ಕರುಳಿನ ಬಳ್ಳಿಗೂ ಕೂಡ ಆ ನೋವು ಸೇರುತ್ತೆ. ನಿಮಗೆ ಅದು ಗೊತ್ತಾಗದೇ ಇರಬಹುದು. ಮಗುಗೆ ಇದರಿಂದ ನರಗಳ ದೌರ್ಬಲ್ಯ ಕೂಡ ಉಂಟಾಗುತ್ತೆ. ನಿಮ್ಮ ನರ ನಿಮ್ಮ ಮಗುವಿನ ನರಗಳಿಗೆ ಹೊಂದಿಕೆ ಆಗಿರುತ್ತೆ. ಅದಕ್ಕಾಗಿ ಈ ಸಂದರ್ಭಗಳಲ್ಲಿ ಬ್ಯೂಟಿ ಪಾರ್ಲರ್ಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ದೇ ಇರೋದು ಕೂಡ ಒಳ್ಳೆಯದು. ಮನೆಯಲ್ಲೇ ಹೆಚ್ಚಾಗಿ ಸೌಂದರ್ಯನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಿಂಪಲಾಗಿ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಿಂತ ಮನೆಯಲ್ಲೇ ಇರುವಂಥ ಕಡಲೆ ಹಿಟ್ಟು, ಅರಿಶಿನ ಪುಡಿ ಇಂಥವನ್ನ ಹೆಚ್ಚಾಗಿ ಯೂಸ್ ಮಾಡಿ ಸಿಂಪಲಾಗಿ ನಿಮ್ಮ ಬ್ಯೂಟಿನ ಹೆಚ್ಚು ಮಾಡ್ಕೊಳ್ಳಿ. ಹೆಚ್ಚಾಗಿ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಮತ್ತು ಕಾಸ್ಮೆಟಿಕ್ ಇರುವಂಥ ಕ್ರೀಮ್ಗಳು, ಪೌಡರ್ಗಳು ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಅಲರ್ಜಿ ಬರಬಹುದು ಅಥವಾ ಸ್ಕಿನ್ ಬೇರೆ ರೀತಿ ರಿಯಾಕ್ಷನ್ ಆಗಬಹುದು. ಇದೆಲ್ಲ ತೊಂದರೆಗಳು ಆಗೋದು ಬೇಡ ಅಂದರೆ ನೀವು ಆದಷ್ಟು ಬ್ಯೂಟಿ ಪಾರ್ಲರ್ಗೆ ಹೋಗೋದನ್ನ ತಡೆ ಹಿಡಿಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.